ಆತ್ಮೀಯ ವಿದ್ಯಾರ್ಥಿಗಳೇ, BA ಪ್ರಥಮ ಸೆಮಿಸ್ಟರ್ಗೆ ದಾಖಲಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಈ ಕಳೆದ ತರಗತಿಯಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ BA ಪ್ರಥಮ ಸೆಮಿಸ್ಟರ್ನಲ್ಲಿ ನಿಗದಿಪಡಿಸಿರುವಂತಹ ಪಠ್ಯಕ್ರಮ ಯಾವುದು, ವಾಟ್ ಈಸ್ ದ ಸಿಲೆಬಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಫಾರ್ ಫಸ್ಟ್ ಸೆಮಿಸ್ಟರ್ ಅನ್ನೋದನ್ನ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಅದರಂತೆ ನಾವು ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತ ಪಠ್ಯಕ್ರಮಕ್ಕನುಸಾರವಾಗಿ ಮೊದಲನೇ ಅಧ್ಯಾಯವಾದಂತಹ ಇಂಟ್ರೊಡಕ್ಷನ್ ಟು ಪೊಲಿಟಿಕಲ್ ಥಿಯರಿ ಅಂದರೆ ರಾಜಕೀಯ ಸಿದ್ಧಾಂತದ ಪರಿಚಯ, ಅದರ ಬಗ್ಗೆ ಕೆಲವೊಂದು ಪ್ರಾಥಮಿಕ ಪರಿಕಲ್ಪನೆಗಳನ್ನ, ವ್ಯಾಖ್ಯಾನಗಳನ್ನ, ಅರ್ಥಗಳನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ರಾಜಕೀಯ ಸಿದ್ಧಾಂತ ಅಂದ್ರೇನು ಅನ್ನೋದನ್ನ ನೇರವಾಗಿ ತಿಳಿದುಕೊಳ್ಳೋಕ್ಕಿಂತ ಮೊದಲು ಕೆಲವೊಂದು ಪ್ರಾಥಮಿಕ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿರುವಂತೆ ಮನುಷ್ಯರಾದ ನಾವು ಸಮಾಜದಲ್ಲಿ ವಾಸ ಮಾಡ್ತೀವಿ. ಅಷ್ಟೇ ಅಲ್ಲ, ಇತರ ಮನುಷ್ಯರೊಂದಿಗೆ ಸಂಬಂಧಗಳನ್ನು ಸಹ ಬೆಳೆಸಿಕೊಂಡಿರ್ತೀವಿ. ಸಮಾಜ ಅನ್ನೋದು ಕುಟುಂಬ, ಶಾಲೆ, ಧಾರ್ಮಿಕ ಸಂಘಟನೆಗಳು, ರಾಜಕೀಯ, ಹೀಗೆ ಹಲವಾರು ಸಂಸ್ಥೆಗಳನ್ನ ಒಳಗೊಂಡಿರ್ತದೆ. ಅಷ್ಟೇ ಅಲ್ಲ, ಇತರ ಪ್ರಾಣಿ ಪಕ್ಷಿಗಳಿಗೆ ಹೋಲಿಸಿದ್ರೆ ಮನುಷ್ಯ ಅಥವಾ ಮನುಷ್ಯನಲ್ಲಿ ಎರಡು ಗುಣಗಳು ವಿಶೇಷವಾಗಿ ನಮಗ ಗೋಚರ ಆಗ್ತಾವ. ಏನಪ್ಪಾ ಅವು ಅಂತ ವಿಚಾರ ಮಾಡಿದ್ರೆ, ಒಂದು, ದೇ ಹ್ಯಾವ್ ದ ಕೆಪಾಸಿಟಿ ಟು ಯೂಸ್ ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಅಂದ್ರೆ ಭಾಷೆಯನ್ನ ಒಂದು ಸಂಪರ್ಕ ಸಾಧನವಾಗಿ ಬಳಸಿಕೊಂಡು ಇತರರೊಂದಿಗೆ ಮಾತನಾಡುವಂತಹ ಸಾಮರ್ಥ್ಯ ಮನುಷ್ಯನಿಗಿರುವಂತಹ ವಿಶೇಷ ಗುಣ. ಇತರ ಪ್ರಾಣಿಗಳಿಗೆ ಹೋಲಿಸಿ ನೋಡಿದ್ರೆ ಇದೊಂದು ವಿಶೇಷ ಗುಣ ಅಂತ ಹೇಳಿ ನಮಗ ಅನಿಸ್ತದೆ. ಅದೇ ರೀತಿ ಎರಡನೇ ವಿಶೇಷ ಗುಣ ಏನಪ್ಪಾ, ದೇ ಪೊಸೆಸ್ ರೀಸನ್ ಅಂಡ್ ದ ಅಬಿಲಿಟಿ ಟು ರಿಫ್ಲೆಕ್ಟ್ ಆನ್ ದೇರ್ ಆಕ್ಷನ್ಸ್. ಅಂದ್ರೆ ಮನುಷ್ಯರು ತಮ್ಮ ವರ್ತನೆಗಳಿಗೆ ಕಾರಣಗಳನ್ನು ಕಂಡುಕೊಳ್ಳುವಂತ ಸಾಮರ್ಥ್ಯವನ್ನ ಹೊಂದಿರ್ತಾರ. ಏನಿದ್ರ ಅರ್ಥ, ಮನುಷ್ಯ ಏನಾದರೂ ಮಾಡಿದ್ರ ಅದನ್ನ ಯಾಕೆ ಮಾಡಿದ, ಅದು ಸರಿನೋ ತಪ್ಪೋ ಅಂತ ವಿಚಾರ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿರ್ತಾನೆ. ಈ ಎರಡು ವಿಚಾರಗಳಲ್ಲಿ ಒಂದನೇದ್ದು, ಅವ ಭಾಷೆಯನ್ನ ಒಂದು ಸಂಪರ್ಕ ಸಾಧನವನ್ನಾಗಿ ಬಳಸಿಕೊಂಡು ಇತರರೊಂದಿಗೆ ಮಾತನಾಡುವಂತಹ ಒಂದು ವಿಶೇಷ ಸಾಮರ್ಥ್ಯ. ಅಷ್ಟೇ ಅಲ್ಲ, ತಮ್ಮ ವರ್ತನೆಗಳಿಗೆ ಕಾರಣಗಳನ್ನು ಕಂಡುಕೊಂಡು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಯೋಚನೆ ಮಾಡುವಂತಹ ಸಾಮರ್ಥ್ಯ ಕೂಡ ಮನುಷ್ಯ ಹೊಂದಿದ್ದಾನೆ. ಅಷ್ಟೇ ಅಲ್ಲ, ಮನುಷ್ಯ ತನ್ನ ಭಾವನೆಗಳನ್ನ ಇತರರೊಂದಿಗೆ ಹಂಚ್ಕೋತಾನೆ, ಅನುಭವಗಳನ್ನ ಶೇರ್ ಮಾಡ್ಕೋತಾನೆ. ಅದೇ ರೀತಿ ಇತರರ ವರ್ತನೆಗಳನ್ನು ಕೂಡ ತನ್ನದೇ ಆದ ಧಾಟಿಯಲ್ಲಿ ಪರಿಶೀಲಿಸ್ತಾನ್ರಿ. ಇದರಿಂದ ಸಾಮಾನ್ಯವಾಗಿ ನಮ್ಗೆ ಏನ್ ಅರ್ಥ ಆಗ್ತದಪ್ಪ, ಒಂದು ಸಮಾಜದಲ್ಲಿ ಮನುಷ್ಯ ಹೆಂಗಿರ್ಬೇಕು, ಏನ್ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಎನ್ನುವಂತಹ ಒಂದು ಸಾಮಾನ್ಯ ಜ್ಞಾನದ ಪರಿಚಯ ಮನುಷ್ಯನಿಗೆ ಆಗ್ತದೆ. ಈ ಸಮಾಜದೊಂದಿಗೆ ಯಾವ ರೀತಿಯ ಒಡನಾಟವನ್ನ ಹೊಂದಿ ಮನುಷ್ಯ ತನ್ನ ಜೀವನವನ್ನು ನಡೆಸ್ತಾನ ಅನ್ನೋದನ್ನ ರಾಜಶಾಸ್ತ್ರ ಅಧ್ಯಯನ ಮಾಡ್ತದೆ. ಓಕೆ, ಅದನ್ನ ನಾವು ರಾಜಶಾಸ್ತ್ರದ ವಿಷಯಗಳನ್ನ ಒಂದೊಂದಾಗಿ ವಿಂಗಡಣೆ ಮಾಡಿಕೊಂಡು ಒಂದು ವ್ಯವಸ್ಥಿತ ರೀತಿಯಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಹಾಗಾದ್ರೆ ರಾಜಕೀಯ ಸಿದ್ಧಾಂತ ಅನ್ನೋದು ಕೆಲವೊಂದು ಪ್ರಾಥಮಿಕ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡುವಂತ ಪ್ರಯತ್ನವನ್ನ ಮಾಡ್ತದೆ. ಸ್ನೇಹಿತರೆ, ರಾಜಕೀಯ ಸಿದ್ಧಾಂತ ಅನ್ನೋದು ಕೆಲವೊಂದು ರಾಜಕೀಯ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಾಥಮಿಕ ಪ್ರಶ್ನೆಗಳು, ಬೇಸಿಕ್ ಕ್ವಶನ್ಸ್, ಫಂಡಮೆಂಟಲ್ ಕ್ವಶನ್ಸ್ ಬಗ್ಗೆ ಅನಲೈಸ್ ಮಾಡುವಂತಹ, ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತದೆ. ಹಾಗಾದ್ರೆ ಏನವು? ಸಮಾಜ ಯಾವ ರೀತಿ ಸಂಘಟಿತವಾಗಬೇಕು, ಹೌ ಸೊಸೈಟಿ ಶುಡ್ ಬಿ ಆರ್ಗನೈಸ್ಡ್, ಏತಕ್ಕಾಗಿ ನಮಗೆ ಸರ್ಕಾರ ಬೇಕು, ವೈ ಡು ವಿ ನೀಡ್ ಗವರ್ಮೆಂಟ್, ಸರ್ಕಾರದ ಪಾತ್ರ ಏನು, ವಾಟ್ ಈಸ್ ದ ರೋಲ್ ಆಫ್ ದ ಗವರ್ಮೆಂಟ್, ಆಳುವವರ ಪಾತ್ರ ಯಾವ ರೀತಿ ಇರಬೇಕು, ವಾಟ್ ಶುಡ್ ಬಿ ದ ರೋಲ್ ಆಫ್ ದ ರೂಲರ್, ಆಳುವವರನ್ನ ನಾವು ಹೇಗೆ ಆಯ್ಕೆ ಮಾಡಬೇಕು, ವಿಧಾನ ಯಾವುದು, ಹೌ ಶುಡ್ ವಿ ಚೂಸ್ ದ ರೂಲರ್.
ಅದೇ ರೀತಿ ವಾಟ್ ಈಸ್ ದ ಬೆಸ್ಟ್ ಫಾರ್ಮ್ ಆಫ್ ಗವರ್ಮೆಂಟ್, ಉತ್ತಮ ಪದ್ಧತಿ ಸರ್ಕಾರ ಅಂದ್ರೆ ಯಾವುದು? ಹೀಗೆ ಅನೇಕ ಪ್ರಾಥಮಿಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತ ಪ್ರಯತ್ನವನ್ನ ರಾಜಕೀಯ ಸಿದ್ಧಾಂತ ತನ್ನದೇ ಆದ ರೀತಿಯಲ್ಲಿ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಈಗ ರಾಜಕೀಯ ಅಂದ್ರೇನು, ವಾಟ್ ಈಸ್ ಪಾಲಿಟಿಕ್ಸ್ ಅನ್ನೋದನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಯು ಮೈಟ್ ಹ್ಯಾವ್ ಹರ್ಡ್ ಆರ್ ಯೂಸ್ಡ್ ದಿಸ್ ವರ್ಡ್ ಪಾಲಿಟಿಕ್ಸ್ ಸಮ್ ಅದರ್ ಕಾಂಟೆಕ್ಸ್ಟ್ ಇನ್ ಯುವರ್ ಲೈಫ್. ನಿಮ್ಮ ನಿತ್ಯ ಜೀವನದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ರಾಜಕೀಯದ ಬಗ್ಗೆ ಕೇಳಿರ್ತೀರಿ ಅಥವಾ ನಿಮ್ಮದೇ ಆದಂತಹ ಶೈಲಿಯಲ್ಲಿ ಅದನ್ನ ತಿಳ್ಕೊಂಡಿರ್ತೀರಿ. ಹಾಗಾದ್ರೆ ರಾಜಕೀಯ ಅನ್ನುವಂಥ ಪದವನ್ನ ಯಾರ್ಯಾರು ಯಾವ ಯಾವ ಅರ್ಥದೊಳಗೆ ಬಳಸ್ತಾರ, ಯಾವ ಸಂದರ್ಭದೊಳಗೆ ಅದು ಹೆಂಗ ಅರ್ಥ ಆಗಿ ಬಳಕೆ ಆಗ್ತಾ ಇದೆ ಅನ್ನೋದನ್ನ ನೋಡೋಣ. ರಾಜಕೀಯ ನಾಯಕರು ಅಥವಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತವ್ರಿಗೆ ನೀವೇನೋ ರಾಜಕೀಯ ಅಂದ್ರೆ ಏನು ಅಂತ ಕೇಳಿದ್ರೆ ಸಹಜವಾಗಿ ಅವ್ರೇನ್ ಹೇಳ್ತಾರ, ಅದೊಂದು ಸಾರ್ವಜನಿಕ ಸೇವೆ ಅಂತೇಳಿ ಹೇಳ್ತಾರೆ. ಮತ್ತೆ ಕೆಲವರು ರಾಜಕೀಯವನ್ನ ತಮ್ಮ ಸ್ವಂತ ಲಾಭಕ್ಕಾಗಿ ಮತ್ತೊಬ್ಬರನ್ನ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಸಮೀಕರಿಸ್ತಾರೆ. ಹೆಚ್ಚು ಈ ಅರ್ಥದೊಳಗೆ ರಾಜಕೀಯವನ್ನ ಅರ್ಥೈಸಲಾಗ್ತಾ ಇದೆ. ಅಂದ್ರೆ ತಮ್ಮ ಕೆಲಸ ಆಗ್ಬೇಕಂದ್ರೆ ಮತ್ತೊಬ್ಬರು ಹೆಂಗಾರ ಮೋಸ ಮಾಡಿ ಆದ್ರೂ ಅದನ್ನ ಸಾಧಿಸಿಕೊಳ್ಳುವಂತ ಪ್ರಯತ್ನಕ್ಕೆ ರಾಜಕೀಯ ಅನ್ನುವಂತಹ ಒಂದು ತಪ್ಪು ಅರ್ಥ ಜಾಸ್ತಿ ವ್ಯಾಪಕವಾಗಿ ಬೆಳೀತಾ ಇದೆ. ಅದೇ ರೀತಿ ಸಹಜವಾಗಿ ನಿಮ್ ತಂದೆ ತಾಯಿ ಯಾರಾದ್ರು ಪ್ರೈವೇಟು ಅಥವಾ ಗೌರ್ಮೆಂಟ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರು ಇತ್ತೀಚೆಗೆ ಯಾಕೋ ಆಫೀಸ್ನ್ಯಾಗ ರಾಜಕೀಯ ಭಾಳ ಹೆಚ್ಚಾಗ್ಬಿಟ್ಟದ್ರಿ ಅಂತ ಹೇಳ್ತಿರ್ತಾರೆ. ಅಷ್ಟೇ ಅಲ್ರಿ, ಈ ಭಾರತದ ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಮಾಡುವಾಗಲೂ ಸಹಿತ ಕೆಲವೊಮ್ಮೆ ಪಾಲಿಟಿಕ್ಸ್ ನಡೀತದೆ ಅಂತ ಹೇಳಿ ನಾವು ಕೇಳ್ತೀವಿ. ಅಷ್ಟೇ ಅಲ್ಲ, ವಿ ಮೇ ಸೇ ಹಿ ಆರ್ ಶಿ ಈಸ್ ಪ್ಲೇಯಿಂಗ್ ಡರ್ಟಿ ಪಾಲಿಟಿಕ್ಸ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್ ಆರ್ ಐ ಆಮ್ ಗೋಯಿಂಗ್ ಟು ಸ್ಟೇ ಅವೇ ಫ್ರಮ್ ಪಾಲಿಟಿಕ್ಸ್. ಅಂದ್ರೆ ಈ ಡರ್ಟಿ ಪಾಲಿಟಿಕ್ಸ್ ನನಗೆ ಬೇಡ, ಇದರಿಂದ ನಾನು ದೂರ್ಲಿಕ್ಕೆ ಇಷ್ಟಪಡ್ತೀನಿ ಅನ್ನುವಂತಹ ಮಾತುಗಳೇ ನಮಗೆ ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಯಾಕೆ ರಾಜಕೀಯದ ಕುರಿತಾಗಿ ಇಷ್ಟು ಋಣಾತ್ಮಕವಾದಂಥ ಅಂಶಗಳು ಹೆಚ್ಚಾಗಿ ಪ್ರಚಾರದಲ್ಲಿದ್ದಾವು? ರಾಜಕಾರಣಿಗಳು ಏನ್ ಮಾಡ್ತಾರ, ಯಾವುದರಲ್ಲಿ ತೊಡಗಿರ್ತಾರ? ಚುನಾವಣೆ ಸಂದರ್ಭದೊಳಗೆ ಅವ್ರು ಏನ್ ಮಾಡ್ತಾರ್ರಿ, ಹೆಂಗಾರ ಮಾಡಿ ಮತ ಪಡ್ಕೊಂಡು ಅಧಿಕಾರಕ್ಕೆ ಬರೋದು. ಅದಕ್ಕೆ ಅವ್ರು ಏನ್ ಮಾಡ್ತಾರ, ಜನರ ಮುಂದೆ ಸುಳ್ಳು ಭರವಸೆಗಳನ್ನು ಹೇಳುವುದು, ಆಶ್ವಾಸನೆಗಳನ್ನು ಹೇಳುವುದು, ಜನರ ಭಾವನೆಗಳೊಂದಿಗೆ ಆಟ ಆಡುವುದು, ಜನರ ಭಾವನೆಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುವುದು, ಹೀಗೆ ಅನೇಕ ದುರ್ದರ್ಶಿಗಳಿಂದ ತಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ. ಅಷ್ಟೇ ಅಲ್ಲ, ಇಂದಿನ ರಾಜಕಾರಣಿಗಳಂತೂ ತಮ್ಮ ದುರುದ್ದೇಶಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಎಂತಹ ಅಪರಾಧಗಳನ್ನು ಮಾಡ್ಲಿಕ್ಕೂ ಹಿಂಜರಿಯಂಗಿಲ್ಲ. ಅಂತಹ ಒಂದು ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಎಲ್ಲಾ ಪಕ್ಷಗಳಲ್ಲೂ ಹೆಚ್ಚಾಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ರಾಜಕೀಯ ಅಂದ್ರೆ ಏನು? ಇದು ಸಮಾಜಕ್ಕೆ ಬೇಡವಾದ್ದೇ? ಇದರಿಂದ ಜನರಿಗೆ ಸಮಾಜಕ್ಕೆ ತೊಂದರೆನೇ ಹೆಚ್ಚಾಗಿದೆಯೇ? ಅಥವಾ ರಾಜಕೀಯ ಸಮಾಜವನ್ನು ಉತ್ತಮಪಡಿಸುವಂತಹ ಉಪಯುಕ್ತ ಚಟುವಟಿಕೆಯಲ್ಲಿ ಏನಾದರೂ ತೊಡಗಲಿಕ್ಕೆ ಸಾಧ್ಯ ಇದೆಯಾ? ಹೀಗೆ ಹಲವಾರು ಅಂಶಗಳು ನಮ್ಮ ಮನಸ್ಸಿನಲ್ಲಿ ಹರಿದಾಡ್ತಾವ. ಅವಾಗ ನಾವು ರಾಜಕೀಯ ಅಂದ್ರೇನು ಅನ್ನುವಂತಹ ಅರ್ಥವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದಾಗ ನಮಗ ರಾಜಕೀಯದ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಬರ್ತದೆ. ಹಾಗಾದ್ರೆ ನಿಜವಾದ ಅರ್ಥದಲ್ಲಿ ರಾಜಕೀಯ ಅಂದ್ರೆ ಏನು? ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆರ್ ಕಾಂಪ್ರಿಹೆಂಡ್ ಇಟ್ಸ್ ಪ್ರಾಪರ್ ಮೀನಿಂಗ್. ಈಗ ಸಾಮಾನ್ಯವಾಗಿ ಪಾಲಿಟಿಕ್ಸ್ ಅನ್ನುವಂತಹ ಪದ ಗ್ರೀಕ್ ಭಾಷೆಯ ಮೂಲವನ್ನು ಹೊಂದಿದ್ದು, ಗ್ರೀಕ್ ಭಾಷೆಯಲ್ಲಿ ಪಾಲಿಟಿಕ್ಸ್ ಅನ್ನುವಂತಹ ಪದ ಪೊಲೀಸ್ ಎಂಬ ಪದದಿಂದ ಬಂದಿದೆ. ಹಾಗಾದ್ರೆ ಗ್ರೀಕ್ ಭಾಷೆಯಲ್ಲಿ ಪೊಲೀಸ್ ಅಂದ್ರೆ ನಗರ ರಾಜ್ಯ ಅಥವಾ ಸಿಟಿ ಸ್ಟೇಟ್ ಎಂಬಂತಹ ಅರ್ಥವನ್ನ ಕೊಡ್ತದೆ. ಅದೇ ರೀತಿ ಥೇರಿ ಅನ್ನುವಂತಹ ಪದ ಸಹಿತ ಗ್ರೀಕ್ ಭಾಷೆಯ ಥಿಯೇರಿಯಾ ಎಂಬ ಪದದಿಂದ ಬಂದಿದ್ದು, ಅದು ಚಿಂತನೆ ಅಥವಾ ಗ್ರಹಿಕೆ ಅಥವಾ ವಿಚಾರ ಸರಣಿ ಎಂಬ ಅರ್ಥವನ್ನ ನೀಡ್ತದೆ. ಈ ಹಿನ್ನೆಲೆಯೊಳಗೆ ನೋಡುವುದಾದ್ರೆ ರಾಜಕೀಯ ಸಿದ್ಧಾಂತ ಅಂದ್ರ ರಾಜಕೀಯ ಘಟನೆಯನ್ನ ಕುರಿತು ತಜ್ಞರು ಅಥವಾ ಪಂಡಿತರು ಸಂಗ್ರಹಿಸಿದ ಆಧಾರಗಳ ಮೇಲೆ ಸಾಮಾನ್ಯ ಸೂತ್ರವೊಂದನ್ನ ಕಂಡುಹಿಡಿಯುವ ರಾಜ್ಯಶಾಸ್ತ್ರದ ಒಂದು ಶಾಖೆ
ಅಂತ ಹೇಳಿ ನಾವು ರಾಜಕೀಯ ಸಿದ್ಧಾಂತವನ್ನ ಕರೆಯಬಹುದು. ಒಟ್ಟಿನಲ್ಲಿ ಹೇಳೋದಾದ್ರೆ ರಾಜಕೀಯ ಚಟುವಟಿಕೆಗಳ ಘಟನಾವಳಿಗಳ ಕುರಿತು ವ್ಯವಸ್ಥಿತವಾಗಿ ಯೋಚಿಸುವುದೇ ರಾಜಕೀಯ ಸಿದ್ಧಾಂತ ಅಂತ ಹೇಳಿ ನಾವು ಕರಿತೇವೆ. ಪಾಲಿಟಿಕ್ಸ್ ಪದದ ಟರ್ಮಿನಾಲಜಿ, ಅದರ ಮೂಲ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ನಾವು ರಾಜಕೀಯ ಅಂದ್ರೇನು, ಅದರ ನಿಜವಾದ ಅರ್ಥವನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸಾಮಾನ್ಯವಾಗಿ ಇಷ್ಟೊತ್ತು ನಾವು ಚರ್ಚೆ ಮಾಡಿದಂಗೆ ಅದು ಋಣಾತ್ಮಕವಾಗಿಯೇ ಡರ್ಟಿ ಪಾಲಿಟಿಕ್ಸ್ ಅನ್ನುವಂಥ ಹೆಸರಿನಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿದೆ. ಆದರೆ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಾದ ನಾವೆಲ್ಲ ಅದರ ನೈಜ ಅರ್ಥವನ್ನ ತಿಳಿದುಕೊಂಡಾಗ ಮಾತ್ರ ಅದರ ಹಿಂದಿನ ಅರ್ಥ, ವ್ಯಾಪಕತೆ ನಮ್ಮ ಸ್ಪಷ್ಟವಾಗಿ ತಿಳ್ಕೋಬಹುದು. ಏನಪ್ಪಾ ರಾಜಕೀಯ ಅಂದ್ರೆ? ಯಾವಾಗ ಒಂದು ಸಂಘಟನೆ ಇಡೀ ಸಮುದಾಯವನ್ನು ನಿಯಂತ್ರಿಸ್ತದೋ ಆಗ ಅದು ರಾಜಕೀಯದ ಸ್ವಭಾವವನ್ನು ಪಡೆದುಕೊಳ್ಳುತ್ತದೆ. ಹಾಗಾದ್ರೆ ರಾಜಕೀಯ ಎಂಬುದು ಸಮಾಜದ ಎಲ್ಲ ಜನರಿಗೆ ಅನ್ವಯಿಸುವಂತಹ ಕಾನೂನನ್ನು ರಚಿಸ್ತದೆ. ಉದಾಹರಣೆಗೆ ಭಾರತದ ಸಂವಿಧಾನ, ಇದು ಯಾವುದೇ ಒಂದು ಪ್ರದೇಶಕ್ಕೆ ಅಥವಾ ಯಾವುದೇ ಒಂದು ನಿಗದಿತ ಜಾತಿ ಜನಾಂಗಕ್ಕೆ ಸಂಬಂಧಿಸಿದ್ದಲ್ಲ. ಭಾರತದ ಎಲ್ಲ ಸಮುದಾಯದ, ಎಲ್ಲ ಪ್ರದೇಶದ ಜನರಿಗೂ, ಎಲ್ಲ ಜಾತಿ ಜನಾಂಗದ ಜನರಿಗೂ ಸಮಾನವಾಗಿ ಅನ್ವಯವಾಗುವಂಥದ್ದೇ ಸಂವಿಧಾನ. ಹೀಗಾಗಿ ನೀವು ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನು ಪರಿಶೀಲಿಸಿದರೆ ಯಾವುದೇ ಒಂದು ಸರ್ಕಾರೇತರ ಸಂಸ್ಥೆ ಅಥವಾ ರಾಜಕೀಯೇತರ ಸಂಸ್ಥೆಯನ್ನು ನೀವು ಗಮನದಲ್ಲಿಟ್ಟು ಅದನ್ನ ರಾಜಕೀಯದೊಂದಿಗೆ ಕಂಪ್ಯಾರಿಸನ್, ತುಲನೆ ಮಾಡಿ ನೋಡಿದರೆ ನಮಗೇನು ಅನ್ನಿಸ್ತಪ್ಪ? ಒಂದು ವಿಷಯ ಸ್ಪಷ್ಟ ಆಗೋದೇನಪ್ಪಾ ಅಂದ್ರೆ, ಯಾವುದೇ ಒಂದು ನೋಡ್ರಿ, ಈ ಕೋಆಪರೇಟಿವ್ ಸೊಸೈಟಿ ನೋಡ್ರಿ, ಮಹಿಳಾ ಸಂಘಗಳನ್ನ ನೋಡ್ರಿ, ಅಥವಾ ಯಾವುದೇ ಕ್ರೀಡೆಗೆ ಸಂಬಂಧಪಟ್ಟಂತ ಸಂಸ್ಥೆಗಳನ್ನು ನೋಡ್ರಿ, ಅವು ಖಾಸಗಿ ಆಗಿದ್ದು ತಮ್ಮದೇ ಆದಂತಹ ನಿಯಮಿತ ಪ್ರದೇಶ ಅಥವಾ ನಿಗದಿತ ಸಮುದಾಯಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಾಗಿರ್ತಾವ. ಆದ್ರೆ ರಾಜಕೀಯ ಅಂದ್ರೆ ಹಂಗಲ್ಲ. ಇದು ಇತರೆ ಸಂಘ ಸಂಸ್ಥೆಗಳಿಂದ ವಿಶೇಷವಾಗಿ ಕಾಣಿಸೋದು ಎಲ್ಲಪ್ಪ ಅಂತಂದ್ರೆ ಎಲ್ಲ ಸಮುದಾಯದ ಎಲ್ಲ ಜನರಿಗೂ ಸಮಾನವಾಗಿ ಅನ್ವಯವಾಗುವಂತಹ ವಿಶೇಷತೆಯೇ ರಾಜಕೀಯ ಹೊಂದಿದೆ. ಹಾಗಾದ್ರೆ ರಾಜಕೀಯ ಎಂಬುದು ಸಮಾಜದ ಎಲ್ಲ ಜನರಿಗೂ ಅನ್ವಯಿಸುವಂತೆ ಕಾನೂನುಗಳನ್ನ ರಚಿಸ್ತದೆ. ಅದು ಎಲ್ಲರ ಪರವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತದೆ. ಅಷ್ಟೇ ಅಲ್ಲ, ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ತನ್ನ ಅಧಿಕಾರವನ್ನ ಚಲಾಯಿಸ್ತದೆ. ಅಧಿಕಾರವನ್ನ ಚಲಾಯಿಸುವುದಂತಂದ್ರೆ ರಾಜ್ಯ ಮಾಡಿದಂತಹ ಕಾನೂನುಗಳನ್ನ ಎಲ್ಲರಿಗೂ ಸಮಾನವಾಗಿ ಅನ್ವಯ ಮಾಡುವಂತಹದ್ದು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ರಾಜಕೀಯ ಎಂಬ ಪದ ಸಾರ್ವಜನಿಕವಾಗಿ ಇರುವಂತಹ ಅರ್ಥವನ್ನು ಕೊಡ್ತದೆ. ಸಾರ್ವಜನಿಕ ಎಂಬ ಅರ್ಥವನ್ನ ಸೂಚಿಸ್ತದೆ. ಅಂದ್ರೆ ಖಾಸಗಿ ಅಥವಾ ಕೆಲವೇ ವ್ಯಕ್ತಿಗಳಿಗೆ ಅಂತ ಹೇಳಿ ಮಾಡಿದ್ದಲ್ಲ. ಸಮಾಜದ ಸರ್ವ ಜನರಿಗೂ ಸಂಬಂಧಪಡುವಂತಹ ಅಂಶಕ್ಕೆ ನಾವು ರಾಜಕೀಯ ಅಂತ ಹೇಳಿ ಕರಿತೀವಿ. ನೋಡ್ರಿ ವಿದ್ಯಾರ್ಥಿಗಳೇ, ರಾಜಕೀಯ ನಿಜವಾದ ಅರ್ಥ ಎಷ್ಟು ಸುಂದರವಾಗಿದೆ, ಎಷ್ಟು ವ್ಯಾಪಕವಾಗಿದೆ, ಎಷ್ಟು ಸಮಾನತೆಯ ಗುಣವನ್ನು ಹೊಂದಿದೆ. ಆದ್ರೆ ನಾವು ಅದನ್ನ ಬಳಸೋ ಅರ್ಥ ಯಾವುದಪ್ಪ? ಡರ್ಟಿ ಪಾಲಿಟಿಕ್ಸ್, ಮೋಸ ಮಾಡುವುದು, ವಂಚನೆ ಮಾಡುವುದು ಅನ್ನೋ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ. ದಯವಿಟ್ಟು ರಾಜಕೀಯ ಶಾಸ್ತ್ರದ ಅಥವಾ ರಾಜಶಾಸ್ತ್ರದ ವಿದ್ಯಾರ್ಥಿಗಳು ರಾಜಕೀಯದ ಸ್ಪಷ್ಟ ಅರ್ಥವನ್ನ ಯಾವಾಗಲೂ ನೆನಪಿನಲ್ಲಿಟ್ಟುಕೊಡ್ರಿ. ಈ ರಾಜಕಾರಣಿಗಳೇನೋ ಮಾಡ್ತಾರೆ ಅಂತ ಹೇಳಿ ಅಥವಾ ಯಾರೋ ಕೆಟ್ಟ ಕೆಲಸ ಮಾಡ್ತಾರೆ ಅಂತ ಹೇಳಿ ಪಾಲಿಟಿಕ್ಸ್ ಅನ್ನುವಂತಹ ಅರ್ಥದಲ್ಲಿ ಅದನ್ನು ಬಳಸೋದು ಎಷ್ಟು ತಪ್ಪು. ನಿಜವಾದ ಅರ್ಥವನ್ನು ನಾವು ಯಾವಾಗಲೂ ಗಮನದಲ್ಲಿಟ್ಟುಕೊಂಡು ಅದರ ಪ್ರಕಾರನೇ ರಾಜಕೀಯದ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ತಾ ಹೋಗ್ಬೇಕು. ಓಕೆ, ಈಗ ಶೆಲ್ಡನ್ ಎಸ್ ಒಲಿನ್ ರವರು ತಮ್ಮ ಪಾಲಿಟಿಕ್ಸ್ ಅಂಡ್ ವಿಷನ್ ಎಂಬ ಗ್ರಂಥದಲ್ಲಿ ಈ ರಾಜಕೀಯ ಅಂದ್ರೇನು ಅನ್ನೋದನ್ನ ಬಹಳ ಸುಂದರವಾಗಿ ಸಾರಾಂಶಗೊಳಿಸ್ಯಾರ. ಏನದು? ಆಫ್ ಆಲ್ ದ ಅಥಾರಿಟೇಟಿವ್ ಇನ್ಸ್ಟಿಟ್ಯೂಷನ್ಸ್ ಇನ್ ಸೊಸೈಟಿ, ದ ಪೊಲಿಟಿಕಲ್ ಅರೇಂಜ್ಮೆಂಟ್ ಹ್ಯಾಸ್ ಬೀನ್ ಸಿಂಗಲ್ಡ್ ಔಟ್ ಆಸ್ ಯುನಿಕ್ಲಿ ಕನ್ಸರ್ನ್ಡ್ ವಿತ್ ವಾಟ್ ಈಸ್ ಕಾಮನ್ ಟು ದ ಹೋಲ್ ಕಮ್ಯುನಿಟಿ. ಯಾವುದು ಸಾಮಾನ್ಯವಾಗಿ ಎಲ್ಲ ಸಮುದಾಯದ ಅಂದ್ರೆ ಸಮುದಾಯದ ಎಲ್ಲ ಜನರಿಗೂ ಸಾಮಾನ್ಯವಾಗಿ ಅನ್ವಯವಾಗ್ತದೋ. ಸರ್ಟೇನ್ ಫಂಕ್ಷನ್ಸ್, ಕೆಲವೊಂದು ಕಾರ್ಯಗಳನ್ನ ಏನವು? ಸಚ್ ಆಸ್ ನ್ಯಾಷನಲ್ ಡಿಫೆನ್ಸ್, ಇಂಟರ್ನಲ್ ಆರ್ಡರ್, ದ ಡಿಸ್ಪೆನ್ಸಿಂಗ್ ಆಫ್ ಜಸ್ಟಿಸ್ ಅಂಡ್ ಎಕನಾಮಿಕ್ ರೆಗ್ಯುಲೇಷನ್. ಅಂದ್ರೆ ರಾಷ್ಟ್ರೀಯ ರಕ್ಷಣೆ, ಆಂತರಿಕ ಕಾನೂನು ಸುವ್ಯವಸ್ಥೆ, ಮತ್ತೆ
ನ್ಯಾಯ ವಿತರಣೆ, ಆರ್ಥಿಕ ನಿಯಂತ್ರಣ, ಹೀಗೆ ಪ್ರಮುಖ ಅಂಶಗಳು, ಎಲ್ಲರಿಗೂ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳ ಕುರಿತು ನಿರ್ಧಾರಗಳನ್ನ ಈ ರಾಜಕೀಯ ಅನ್ನೋದು ತೆಗೆದುಕೊಳ್ತದೆ ಅನ್ನೋದನ್ನ ಬಹಳ ಸುಂದರವಾಗಿ ಶೆಲ್ಡನ್ ಎಸ್ ಓಲಿನ್ ರವರು ತಮ್ಮ ಪಾಲಿಟಿಕ್ಸ್ ಅಂಡ್ ವಿಷನ್ ಎಂಬ ಗ್ರಂಥದಲ್ಲಿ ಹಿಡಿದಿದ್ದಾರೆ. ಅಂದ್ರೆ ಸಮುದಾಯ ಎಲ್ಲ ಜನರಿಗೂ ಸಮಾನವಾಗಿ ಅನ್ವಯವಾಗುವಂತದ್ದೇ ರಾಜಕೀಯದ ಪ್ರಾಥಮಿಕ ಪರಿಕಲ್ಪನೆ ಅನ್ನೋದನ್ನು ನಾವು ಅರ್ಥ ಮಾಡ್ತೀವಿ. ಈಗ ನಾವು ರಾಜಕೀಯ ಸಿದ್ಧಾಂತದ ಕುರಿತು ರಾಜ್ಯಶಾಸ್ತ್ರಜ್ಞರು ಏನು ವ್ಯಾಖ್ಯೆಗಳನ್ನು ನೀಡ್ಯಾರ, ರಾಜಕೀಯ ಸಿದ್ಧಾಂತದ ವ್ಯಾಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಸಬಾಯ್ನ್ ಅನ್ನೋರು ಏನ್ ಹೇಳ್ತಾರೆ? ಇವರು ವಿಶಾಲ ಅರ್ಥ ಮತ್ತು ಸಂಕುಚಿತ ಅರ್ಥ, ರಾಜಕೀಯ ಸಿದ್ಧಾಂತವನ್ನ ಅದರ ವಿಶಾಲ ಅರ್ಥದ ಅಡಿಯಲ್ಲಿ ಹಾಗೂ ಸಂಕುಚಿತ ಅರ್ಥದ ಅಡಿಯಲ್ಲಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಕಾರ್ಡಿಂಗ್ ಟು ಸಬಾಯ್ನ್, ಬ್ರಾಡ್ಲಿ it means as anything about politics or relevant to politics. ರಾಜಕೀಯಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಷಯವು ರಾಜಕೀಯ ಸಿದ್ಧಾಂತ ಆಗ್ತದೆ ಅಂತ ಹೇಳಿ ಒಂದು ವಿಶಾಲ ಅರ್ಥದಲ್ಲಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಮುಂದೆ ಸಂಕುಚಿತ ಅರ್ಥದಲ್ಲಿ ಏನ್ ಹೇಳ್ತಾರೆ? ನ್ಯಾರೋಲಿ ಆಸ್ ದ ಡಿಸಿಪ್ಲೈನ್ಡ್ ಇನ್ವೆಸ್ಟಿಗೇಷನ್ ಆಫ್ ಪೊಲಿಟಿಕಲ್ ಪ್ರಾಬ್ಲಮ್ಸ್. ಸಂಕುಚಿತ ಅರ್ಥದಲ್ಲಿ ರಾಜಕೀಯ ಸಿದ್ಧಾಂತ ಅನ್ನೋದನ್ನು ಹೇಳೋದಾದ್ರೆ ಅದು ರಾಜಕೀಯ ಸಮಸ್ಯೆಗಳನ್ನ ಒಂದು ವಿಶಿಷ್ಟ ವಿಧಾನದ ಮೂಲಕ ಅಧ್ಯಯನ ಮಾಡುವಂಥದ್ದನ್ನ ರಾಜಕೀಯ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಅಂದ್ರೆ ವಿಶಾಲ ಅರ್ಥದಲ್ಲಿ ಸಬಾಯ್ನ್ ರವರು ರಾಜಕೀಯ ಸಿದ್ಧಾಂತದ ಕುರಿತು ಏನ್ ಹೇಳ್ತಾರಪ್ಪ? ಆಸ್ ಎನಿಥಿಂಗ್ ಅಬೌಟ್ ಪಾಲಿಟಿಕ್ಸ್, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಅಥವಾ ರಾಜಕೀಯದ ವಿಷಯಗಳನ್ನು ಹೊಂದಿದಂತಹ ಯಾವುದೇ ಚಟುವಟಿಕೆ ಇರಲಿ ಅದು ರಾಜಕೀಯ ಸಿದ್ಧಾಂತ ಅನಿಸಿಕೊಳ್ತದೆ. ಅದರ ಕುರಿತು ಅಧ್ಯಯನ ಮಾಡುವುದನ್ನೆಲ್ಲ ರಾಜಕೀಯ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಸಂಕುಚಿತ ಅರ್ಥದಲ್ಲಿ ಸಬಾಯ್ನ್ ರವರು ರಾಜಕೀಯ ಸಿದ್ಧಾಂತವನ್ನ ಆಸ್ ದ ಡಿಸಿಪ್ಲೈನ್ಡ್ ಇನ್ವೆಸ್ಟಿಗೇಷನ್ ಆಫ್ ಪೊಲಿಟಿಕಲ್ ಪ್ರಾಬ್ಲಮ್ಸ್, ಒಂದು ಶಿಸ್ತುಬದ್ಧವಾದಂತಹ ಅಂದ್ರೆ ರಾಜಕೀಯ ಸಮಸ್ಯೆಗಳನ್ನ ಶಿಸ್ತುಬದ್ಧವಾಗಿ ಇನ್ವೆಸ್ಟಿಗೇಟ್ ಮಾಡುವಂತಹದ್ದನ್ನೇ ರಾಜಕೀಯ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಬ್ಲೂಮ್ ರವರು ರಾಜಕೀಯ ಸಿದ್ಧಾಂತದ ಕುರಿತು ಏನ್ ವ್ಯಾಖ್ಯಾನ ಮಾಡ್ತಾರೆ? ಪೊಲಿಟಿಕಲ್ ಥಿಯರಿ ಈಸ್ ಅನ್ ಎಕ್ಸ್ಪ್ಲನೇಷನ್ ಆಫ್ ವಾಟ್ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್. ಅಂದ್ರೆ ರಾಜಕೀಯ ಅನ್ನೋದು ಏನು, ಏನೆಲ್ಲ ಅಂಶಗಳನ್ನು ರಾಜಕೀಯ ಒಳಗೊಂಡಿದೆ ಅನ್ನೋದನ್ನ ತಿಳಿಸುವುದೇ ರಾಜಕೀಯ ಸಿದ್ಧಾಂತ. ವಾಟ್ ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್, ರಾಜಕೀಯ ಅಂದ್ರೆ ಏನು ಅನ್ನೋದನ್ನು ತಿಳಿಸಿಕೊಡುವುದ ರಾಜಕೀಯ ಸಿದ್ಧಾಂತ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ರಾಜಕೀಯ ಅಂದ್ರೆ ಏನು ಅನ್ನುವಂತಹ ವಿವರಣೆ, ರಾಜಕೀಯದ ಬಗ್ಗೆನ ವಿವರಣೆಯನ್ನೇ ರಾಜಕೀಯ ಸಿದ್ಧಾಂತ ಅಂತ ಹೇಳಿ ಬ್ಲೂಮ್ ರವರು ಹೇಳ್ತಾರೆ. ಅದೇ ರೀತಿ ಎ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪೊಲಿಟಿಕಲ್ ವರ್ಲ್ಡ್, ಅಂದ್ರೆ ಈ ರಾಜಕೀಯ ಜಗತ್ತನ್ನ ಸಾಮಾನ್ಯ ಅರ್ಥದೊಳಗ ಅಧ್ಯಯನ ಮಾಡುವುದೇ ರಾಜಕೀಯ ಸಿದ್ಧಾಂತ. ಈ ಉದಾಹರಣೆಗೆ ರಾಜಕೀಯ ಸಿದ್ಧಾಂತ ಅಂದ್ರೆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ರಾಜಕೀಯ ಜಗತ್ತಿನಲ್ಲಿ ಆಗುವಂತಹ ಘಟನಾವಳಿಗಳು, ಚುನಾವಣೆಗಳಾಗಿರಬಹುದು, ರಾಜಕೀಯ ಪಕ್ಷಗಳಾಗಿರಬಹುದು, ಸರ್ಕಾರ ಆಗಿರಬಹುದು, ರಾಜ್ಯ ಆಗಿರಬಹುದು, ರಾಜ್ಯ ಮತ್ತು ಜನರ ನಡುವಿನ ಸಂಬಂಧ ಆಗಿರಬಹುದು, ಸರ್ಕಾರ ಮತ್ತು ಜನರ ನಡುವಿನ ಸಂಬಂಧ ಆಗಿರಬಹುದು, ಜನ ಸರ್ಕಾರವನ್ನು ಆಯ್ಕೆ ಮಾಡೋದಾಗಿರ್ಬೋದು. ಇವೆಲ್ಲ ಅಷ್ಟೇ ಅಲ್ಲ, ರಾಜಕೀಯದ ಕುರಿತು ಚಿಂತಕರು ಹೇಳಿದಂತಹ ವಿಚಾರಗಳಾಗಿರಬಹುದು ಅಥವಾ ಅವರದೇ ಸಿದ್ಧಾಂತಗಳಾಗಿರ್ಬೋದು, ಐಡಿಯಾಲಜಿ ಆಗಿರ್ಬೋದು, ಇವೆಲ್ಲವೂ ರಾಜಕೀಯ ಸಿದ್ಧಾಂತದ ಭಾಗವಾಗಿಯೇ ಇರ್ತದೆ. ರಾಜಕೀಯ ಜಗತ್ತು ಅನ್ನೋದು ಇಷ್ಟೆಲ್ಲ ವಿಷಯಗಳನ್ನು ಒಳಗೊಂಡಿರ್ತದೆ. ಅದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದಕ್ಕೆ ರಾಜಕೀಯ ಸಿದ್ಧಾಂತ ಅಂತ ಹೇಳಿ ಕರೆಯಬಹುದು ಅನ್ನೋದನ್ನ ಬ್ಲೂಮ್ ರವರು ಹೇಳ್ತಾರೆ. ಹಾಗಾದ್ರೆ ಡೇವಿಡ್ ಹೆಲ್ಡ್ ರವರು ರಾಜಕೀಯ ಸಿದ್ಧಾಂತವನ್ನ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಪೊಲಿಟಿಕಲ್ ಥಿಯರಿ ಈಸ್ ನೆಟ್ವರ್ಕ್ ಆಫ್ ಕನ್ಸೆಪ್ಟ್ಸ್ ಅಂಡ್ generalization about the political life involving ideas, assumptions and statements about the nature, purpose and key features of government, state and society, and about
ದ ಪೊಲಿಟಿಕಲ್ ಕೆಪಾಬಿಲಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಹಾಗಾದ್ರೆ ಡೇವಿಡ್ ಹೆಲ್ಡ್ ಅವರು ಏನಂತ ಹೇಳ್ತಾರಪ್ಪ ಅಂದ್ರೆ, ರಾಜಕೀಯ ಜೀವನಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ರಾಜಕೀಯ ಜೀವನ ಅನ್ನೋದು ಹಲವಾರು ವಿಚಾರಗಳನ್ನ, ನಂಬಿಕೆಗಳನ್ನ ಓಕೆ ಒಳಗೊಂಡಿರ್ತದೆ. ಅವು ನಂಬಿಕೆಗಳು, ವಿಚಾರಗಳ ಒಂದು ನೆಟ್ವರ್ಕ್ ತನ್ನದೇ ಆದಂತಹ ಒಂದು ಸ್ವಭಾವವನ್ನ, ಒಂದು ಉದ್ದೇಶವನ್ನ ಅಥವಾ ಪ್ರಮುಖ ಅಂಶಗಳನ್ನ ಯಾವುದರ ಕುರಿತು, ಸರ್ಕಾರದ ಕುರಿತು, ರಾಜ್ಯದ ಕುರಿತು ಮತ್ತು ಸಮಾಜದ ಕುರಿತು ಏನೆಲ್ಲ ವಿಷಯಗಳನ್ನ ಹೊಂದಿ ಒಂದು ನೆಟ್ವರ್ಕ್ ಅಥವಾ ಒಂದು ಪರಿಕಲ್ಪನೆಗಳ ಗುಚ್ಛ ಆಗಿರ್ತದೋ ಅವೆಲ್ಲವುಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ರಾಜಕೀಯ ಸಿದ್ಧಾಂತ ಅಂತ ಹೇಳಿ ಡೇವಿಡ್ ಹೆಲ್ಡರ್ ಅವರು ಕರೀತಾರೆ. ಪೊಲಿಟಿಕಲ್ ಕೆಪಾಬಿಲಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ರಾಜಕೀಯದಲ್ಲಿರುವಂತಹ ಸಾಧ್ಯತೆಗಳು ಏನು, ರಾಜಕೀಯದಲ್ಲಿ ಮಾನವರು ಏನೆಲ್ಲ ಸಾಧ್ಯತೆಗಳನ್ನ ಸಾಧಿಸಿಕೋಬಹುದು ಅನ್ನುವಂಥ ಎಲ್ಲ ಅಂಶಗಳನ್ನ ರಾಜಕೀಯ ಸಿದ್ಧಾಂತ ಅಂತ ಹೇಳಿ ಕರೆಯಬಹುದು ಅಂತ ಹೇಳಿ ಡೇವಿಡ್ ಹೆಲ್ಡರ್ ಅವರು ಹೇಳ್ತಾರೆ. ಹೀಗೆ ಹಲವಾರು ರಾಜಶಾಸ್ತ್ರಜ್ಞರು ರಾಜಕೀಯ ಸಿದ್ಧಾಂತವನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿರೋದನ್ನ ಕಾಣ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ರಾಜಕೀಯ ಸಿದ್ಧಾಂತದ ಪ್ರಾಥಮಿಕ ಅಂಶಗಳು ಅಂದ್ರೆ ರಾಜಕೀಯ ಅಂದ್ರೇನು, ಸಿದ್ಧಾಂತ ಅಂದ್ರೇನು, ಹಾಗಾದ್ರೆ ರಾಜಕೀಯವನ್ನ ಯಾವ ಅರ್ಥದಲ್ಲಿ ಸಮಾಜ ಬಳಸ್ತಾ ಇದೆ, ಅದು ನಿಜವಾದ ಅರ್ಥ ಏನು, ಈ ಎಲ್ಲ ಅಂಶಗಳನ್ನ ಮತ್ತೆ ರಾಜಕೀಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವ್ಯಾಖ್ಯಾನಗಳನ್ನ ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿವಿ. ಮುಂದಿನ ತರಗತಿಯಲ್ಲಿ ಈ ರಾಜಕೀಯ ಸಿದ್ಧಾಂತದ ನೇಚರ್ ಅಥವಾ ಸ್ವಭಾವ ಅಥವಾ ಸ್ವರೂಪ, ರಾಜಕೀಯ ಸಿದ್ಧಾಂತದ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ನಮಸ್ಕಾರ.